ಸ್ಮಿತಾಸ್ ಕಿಚನ್, ರುಚಿಗಳ ಸರದಾರ. ಸಾಮಾನ್ಯವಾಗಿ ಉಪ್ಪಿಟ್ಟು ಅಂದ್ರೆ ಎಲ್ಲರೂ ಮೂಗು ಮುರಿಯೋರೇ ಜಾಸ್ತಿ. ಆದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಮಾಮೂಲಿ ಉಪ್ಪಿಟ್ಟನ್ನ ತೋರಿಸ್ಕೊಡ್ತಾ ಇಲ್ಲ. ಡಿಫ್ರೆಂಟ್ ಆಗಿರೋ, ಆರೋಗ್ಯಕ್ಕೆ ಅಷ್ಟೇ ಒಳ್ಳೇದಾಗಿರೋ ಜೋಳದ ಹಿಟ್ಟಿಂದ ಉಪ್ಪಿಟ್ಟನ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಮೊದಲಿಗೆ ಜೋಳದ ಉಪ್ಪಿಟ್ಟು ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳಿ. ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಅರಿಶಿನ ಪುಡಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಬೀನ್ಸ್, ಆಲೂಗಡ್ಡೆ, ಕ್ಯಾರೆಟ್, ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಜೋಳದ ಹಿಟ್ಟು, ಕೊತ್ತಂಬರಿ ಸೊಪ್ಪು ಮತ್ತು ತುಪ್ಪ. ಆರೋಗ್ಯಕ್ಕೆ ಒಳ್ಳೆಯದಾದಂಥ ಜೋಳದ ಹಿಟ್ಟಿನ ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಒಲೆ ಹೊತ್ತಿಸ್ಕೊಂಡು ಕಡಾಯಿನ ಬಿಸಿ ಆಗೋದಕ್ಕೆ ಅಂತ ಇಟ್ಟಿದ್ದೀನಿ. ಕಡಾಯಿ ಬಿಸಿ ಆದ್ಮೇಲೆ ಇದಕ್ಕೆ 4 ರಿಂದ 5 ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಕರಿಬೇವಿನ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಟಂತ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗತ್ತೆ. ಈರುಳ್ಳಿ ಎಲ್ಲ ಸಾಫ್ಟ್ ಆದ್ಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತ ಹಸಿಮೆಣಸಿನಕಾಯಿನ ಸೇರಿಸ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಟಂತ ಎಲ್ಲಾ ತರಕಾರಿನೂ ಸೇರಿಸ್ತಾ ಇದ್ದೀನಿ. ಮೊದಲಿಗೆ ಬೀನ್ಸ್ ನ ಸೇರಿಸ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಟಂತ ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಟಂತ ಕ್ಯಾರೆಟ್ ನ ಸೇರಿಸ್ತಾ ಇದ್ದೀನಿ. ಎಲ್ಲ ತರಕಾರಿ ಸಾಫ್ಟ್ ಆಗೋವರೆಗೂ ಇದನ್ನ ಬಾಡಿಸ್ಕೊಳ್ಬೇಕಾಗತ್ತೆ. ಸಣ್ಣದಾಗಿ ಹೆಚ್ಚಿಟ್ಟಂತ ಟೊಮ್ಯಾಟೊನ ಸೇರಿಸ್ತಾ ಇದ್ದೀನಿ. ಎಲ್ಲ ತರಕಾರಿ ಸಾಫ್ಟ್ ಆಗೋವರೆಗೂ ಇದನ್ನ ಬಾಡಿಸ್ಕೊಳ್ಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಉಪ್ಪನ್ನ ಸೇರಿಸಿದ್ಮೇಲೆ ತರಕಾರಿ ಎಲ್ಲ ಬೇಗ ಬೇಯುತ್ತೆ. ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಒಂದು ಕಪ್ ಅಷ್ಟು ಜೋಳದ ಹಿಟ್ಟನ್ನ ತಗೊಂಡಿದ್ದೀನಿ. ಹಾಗಾಗಿ 2 ಕಪ್ ಅಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಟೇಸ್ಟ್ ನೋಡ್ಕೊಂಡು ಉಪ್ಪನ್ನ ಬೇಕಂದ್ರೆ ಆಡ್ ಮಾಡ್ಕೊಳ್ಬಹುದು. ಒಂದು ಕುದಿ ಬರೋವರೆಗೂ ಇದನ್ನ ಕುದಿಸ್ಕೊಳ್ಬೇಕಾಗತ್ತೆ. ಕುದಿ ಬಂದ್ಮೇಲೆ ಇದಕ್ಕೆ ಜೋಳದ ಹಿಟ್ಟನ್ನ ಸೇರಿಸಬೇಕಾಗತ್ತೆ. ಈ ಮಿಶ್ರಣ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾನು ಹಂತ ಹಂತವಾಗಿ ಜೋಳದ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಎಲ್ಲ ಜೋಳದ ಹಿಟ್ಟನ್ನು ಒಟ್ಟಿಗೆ ಸೇರಿಸೋದು ಬೇಕಾಗಿಲ್ಲ. ಹಂತ ಹಂತವಾಗಿ ಜೋಳದ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಫ್ಲೇಮ್ ನ ಸಿಮ್ ಮಾಡ್ಕೊಂಡು ಲಿಡ್ ನ ಕ್ಲೋಸ್ ಮಾಡ್ಕೊಂಡು ಹಾಗೆ ಇದನ್ನ ಮುಚ್ಚಿಡ್ಬೇಕಾಗತ್ತೆ. ಸಣ್ಣ ಉರಿಯಲ್ಲೇ ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ. ಲಾಸ್ಟ್ ಅಲ್ಲಿ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟಂತ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. 2 ಸ್ಪೂನ್ ಅಷ್ಟು ತುಪ್ಪನೂ ಸಹ ಸೇರಿಸ್ತಾ ಇದ್ದೀನಿ. ತುಪ್ಪ ಅಂತೂ ಈ ಜೋಳದ ಹಿಟ್ಟಿನ ಉಪ್ಪಿಟ್ಟಿಗೆ ತುಂಬಾನೇ ರುಚಿ ಕೊಡುತ್ತೆ. ಹಾಗಾಗಿ ತುಪ್ಪನ ನಾನು ಲಾಸ್ಟ್ ಅಲ್ಲಿ ಸೇರಿಸ್ತಾ ಇದ್ದೀನಿ. ಜೋಳದ ಹಿಟ್ಟಿನ ಉಪ್ಪಿಟ್ಟಂತೂ ರೆಡಿ ಆಗಿದೆ. ರೆಡಿ ಆದಂತ ಉಪ್ಪಿಟ್ಟನ್ನ ನಾನು ಸರ್ವಿಂಗ್ ಪ್ಲೇಟ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಜೋಳದಿಂದ ಮಾಡಿದ ಯಾವುದೇ ಪದಾರ್ಥ ಇರ್ಬೋದು, ಅದಂತೂ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಜೋಳದ ಹಿಟ್ಟಿನ ಉಪ್ಪಿಟ್ಟಿರ್ಬೋದು, ಜೋಳದ ರೊಟ್ಟಿ ಇರ್ಬೋದು, ಅಥವಾ ಜೋಳದ ವಡೆ ಏನೇ ಇರ್ಬೋದು, ಎಲ್ಲಾನು ಹೆಲ್ತಿಗಂತೂ ತುಂಬಾನೇ ಒಳ್ಳೆಯದು. BP ಮತ್ತೆ ಶುಗರ್ ಇರೋರ್ಗೂ ಕೂಡ ಜೋಳದ ಹಿಟ್ಟಿನಿಂದ ಮಾಡಿದ ಯಾವುದೇ ಪದಾರ್ಥನೂ ತುಂಬಾ ಒಳ್ಳೆಯದು. ವೇಟ್ ಮ್ಯಾನೇಜ್ಮೆಂಟ್ಗೂ ಕೂಡ ತುಂಬಾನೇ ಒಳ್ಳೆಯದು. ನೋಡಿದ್ರಲ್ವಾ ವೀಕ್ಷಕರೇ, ಜೋಳದಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ.
ಈ ಉಪ್ಪಿಟ್ಟಿನ ಜೊತೆಗೆ ತುಪ್ಪನ ಹಾಕೊಂಡು ತಿಂದ್ರೆ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ. ಸಾಮಾನ್ಯವಾಗಿ ನಾವೆಲ್ಲರೂ ರವೆಯಿಂದ ಉಪ್ಪಿಟ್ಟಂತೂ ಮಾಡೇ ಮಾಡ್ತೀವಿ, ಆದ್ರೆ ಈ ತರ ನೀವು ಜೋಳದ ಹಿಟ್ಟಿನಿಂದ ಒಂದ್ಸಲಿ ಉಪ್ಪಿಟ್ಟನ್ನ ರೆಡಿ ಮಾಡಿ ಟೇಸ್ಟ್ ಅಂತೂ ಡಿಫ್ರೆಂಟ್ ಆಗೇ ಇರುತ್ತೆ. ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ತುಂಬಾ ಜನರಿಗೆ ಜೋಳ ಹೇಗಿರುತ್ತೆ ಅಂತ ಗೊತ್ತೇ ಇರಲ್ಲ. ಜೋಳ ಈ ತರ ಇರುತ್ತೆ. ಎಲ್ಲಾ ಶಾಪ್ಗಳಲ್ಲೂ ನಿಮ್ಗೆ ಜೋಳದ ಹಿಟ್ಟಂತೂ ಸಿಕ್ಕೇ ಸಿಗತ್ತೆ. ಈ ತರ ಆರೋಗ್ಯಕರವಾದಂತ ಜೋಳದ ಹಿಟ್ಟಿನ ಉಪ್ಪಿಟ್ಟನ್ನ ಮನೆಯಲ್ಲಿ ರೆಡಿ ಮಾಡ್ಕೊಡಿ. ಮನೆ ಮಂದಿ ಅಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ವಾ ವೀಕ್ಷಕರೇ, ಡಿಫ್ರೆಂಟ್ ಆಗಿರೋ ಜೋಳದ ಹಿಟ್ಟಿನ ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆರೋಗ್ಯಕರವಾದಂಥ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ. ಸ್ಮಿತಾಸ್ ಕಿಚನ್, ರುಚಿಗಳ ಸರದಾರ.